ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೀಗೆ ಮುಂದುವರೆದ್ರೆ ಜನ ಇನ್ನು ಸ್ವಲ್ಪ ದಿನದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನ ಕಳ್ಕೊಂಡು ಬಿಡ್ತಾರೆ. ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಇರುವಂತಹ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬಂಧುಗಳು, ಇಲ್ಲಿಯವರೆಗೆ ಪೊಲೀಸ್ ಇಲಾಖೆ ಬಗ್ಗೆ ಇದ್ದಂತ ಆರೋಪ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಪೊಲೀಸರು ರೌಡಿ ಶೀಟರ್ಗಳ ರೀತಿಯಲ್ಲಿ ಹಫ್ತಾ ವಸೂಲಿ ಮಾಡ್ತಾರೆ. ಟೀ ಮಾರುವವನ್ನೂ ಕೂಡ ಬಿಡೋದಿಲ್ಲ. ಆತನ ಬಳಿಯೂ ಕೂಡ ಹೋಗೋದು 20 ರೂಪಾಯಿನೋ 30 ರೂಪಾಯಿನೋ ಕಿತ್ಕೊಂಡು ಬರ್ತಾರೆ. ಇನ್ನು FIR ಮಾಡಿಸೋಕೆ ಲಂಚ ಕೊಡಬೇಕು, ಅದಾದ ಬಳಿಕ ಆರೋಪಿಯನ್ನು ಅರೆಸ್ಟ್ ಮಾಡಿಸೋಕೆ ಲಂಚ ಕೊಡಬೇಕು, ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಮ್ಮ ಹತ್ರ ದುಡ್ಡು ಕಿಡ್ಕೊಳ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ. ಈ ರೀತಿಯಾದಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇಂಥವರು ಈಗಲೂ ಕೂಡ ಪೊಲೀಸ್ ಇಲಾಖೆಯ ಒಳಗಡೆ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಏನು ಮಾಡ್ಕೊಳ್ಳೋಕೆ ನಮ್ಮ ವ್ಯವಸ್ಥೆಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆರೋಪ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂದ್ರೆ ಜನಸಾಮಾನ್ಯರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಜನಸಾಮಾನ್ಯರು ದೂರು ಕೊಡೋದಕ್ಕೆ ಹೋದ್ರೆ ಅದು ಸ್ವೀಕರಿಸೋದಿಲ್ಲ. ಇಂಥ ಆರೋಪಗಳೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು, ಈಗಲೂ ಕೂಡ ಕೇಳಿ ಬರ್ತಾನೆ ಇದೆ. ಅದು ಸದ್ಯಕ್ಕಂತೂ ನಿಲ್ಲುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಅದು ಹಾಗೆ ಮುಂದುವರಿಯುತ್ತೆ. ಹಾಗಂದ ಮಾತ್ರ ಇಡೀ ಪೊಲೀಸ್ ಇಲಾಖೆ ಹೀಗೆ ಅಂತ ಹೇಳ್ತಿಲ್ಲ. ಅಲ್ಲೂ ಕೂಡ ಅದ್ಭುತವಾದಂತವ್ರು ಇದ್ದಾರೆ, ಸೂಪರ್ ಕಾಪ್ಗಳು ಕೂಡ ಇದ್ದಾರೆ. ಆದ್ರೆ ಇಂತಹ ಭ್ರಷ್ಟರಿಂದಾಗಿ, ಇಂತಹ ಕಳ್ಳರಿಂದಾಗಿ ಇವತ್ತು ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಾಗಿದೆ. ಇದು ಹಿಂದೆ ಕೇಳಿ ಬರ್ತಿದ್ದಂತ ಆರೋಪವ ಈಗ ಬಹಳ ಆತಂಕಕಾರಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಪೊಲೀಸರನ್ನೇ ಅರೆಸ್ಟ್ ಮಾಡುವ ಹಂತದವರೆಗೆ ಬಂದುಬಿಟ್ಟಿದೆ. ಪೊಲೀಸರು ಒಂದಷ್ಟು ಪ್ರಕರಣಗಳಲ್ಲಿ ಪೊಲೀಸರ ಬಗ್ಗೆ ಅನುಮಾನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆ ಅಂದ್ರೆ ಸ್ವತಃ ಪೊಲೀಸರೇ ದರೋಡೆಗೆ ಇಳಿದು ಬಿಟ್ಟಿದ್ದಾರೆ. ಎಲ್ಲಿಯವರೆಗೆ? ಎಂಥ ಅಸಹ್ಯ! ಅವ್ರಿಗೆ ನಾಚಿಕೆ ಆಗೋದಿಲ್ವ? ನನಗದೇ ಆಶ್ಚರ್ಯ ಆಗೋದು. ಎಂತಹ ದರಿದ್ರದವರು ಇಂಥವರೆಲ್ಲರೂ ಕೂಡ ಅಂತ ಹೇಳಿ. ಇನ್ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣವನ್ನ ಕಿತ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ತಂದು ಹಾಕೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಅದು ಹೇಗೆ ಇವರೆಲ್ಲರೂ ಕೂಡ ರಾತ್ರಿಗೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೋ ಅದು ಕೂಡ ಅರ್ಥ ಆಗೋದಿಲ್ಲ. ಇನ್ನೊಬ್ಬರ ಎಂಜಲು ಕಾಸು ಅಂದ್ರೆ ಇನ್ನೊಬ್ಬರ ಶ್ರಮದ ದುಡಿಮೆ ಅಥವಾ ಇನ್ನೊಬ್ಬರ ಬೆವರದ ದುಡಿಮೆಯನ್ನು ಕಿತ್ಕೊಂಡು ಇವ್ರು ತಿಂತಾರಲ್ಲ, ಅಂಥವ್ರೆಲ್ಲರೂ ಕೂಡ ಈ ಸಮಾಜದ ಅನಿಷ್ಟಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳು, ಯಾಕೆ ಇಷ್ಟೆಲ್ಲ ಮಾತನ್ನ ಹೇಳಿದೆ ಅಂದ್ರೆ, ಒಂದು ದರೋಡೆ ಪ್ರಕರಣ ಇಡೀ ರಾಜ್ಯಾದ್ಯಂತ ವಿಪರೀತ ಸದ್ದು ಮಾಡ್ತಾ ಇದೆ. ಚಿನ್ನ ದರೋಡೆ ಮಾಡಿದ್ಯಾರು ಅಂತ ಗೊತ್ತಾದಾಗ ಸ್ವತಃ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ. ಮಾಡಿದ್ ಬೇರೆ ಯಾರು ಅಲ್ಲ, ಅದು ಕೂಡ ಪೊಲೀಸರೇ ಈ ದರೋಡೆಯನ್ನು ಮಾಡಿಬಿಟ್ಟಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೆ. ನಿಮ್ಮಲ್ಲಿ ಎಷ್ಟು ಜನ ನೋಡಿದ್ರೋ ನೋಡಿಲ್ವೋ ಗೊತ್ತಿಲ್ಲ. ಹೀಗಾಗಿ ಇನ್ನಷ್ಟು ವಿಸ್ತೃತವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ಸಮಾಜದ ಇಂತಹ ಅನಿಷ್ಟಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ, ನಮ್ಮ ಅರಿವಿಗೆ ಇರಬೇಕಾಗತ್ತೆ. ನಮ್ಮ ಸಮಾಜದಲ್ಲಿ ಇಂತಹ ಅನಿಷ್ಟಗಳೆಲ್ಲರೂ ಕೂಡ ಇದ್ದಾರೆ ಅಂತ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಓರ್ವ PSI ಇಬ್ಬರು PSIಗಳು ದರೋಡೆ ಮಾಡಿದ್ದು. ಓರ್ವ PSI ಇದೀಗ ಕೆಲಸದಿಂದಲೇ ವಜಾಗೊಳಿಸಲಾಗಿದೆ. ಈ ಚಂದಕ್ಕೆ ಯಾಕೆ ಕಷ್ಟಪಟ್ಟು ಓದಿ ಮಾಡಿ ಕೆಲಸವನ್ನ ತಗೊಂಡೋ ಗೊತ್ತಿಲ್ಲ. ಇನ್ನೊಬ್ಬ PSI ಅಮಾನತುಗೊಳಿಸಲಾಗಿದೆ. ನಾನು ಏಕವಚನದಲ್ಲೇ ಇವರನ್ನ ಕರಿತಾ ಹೋಗ್ತೀನಿ, ಯಾಕಂದ್ರೆ ಬಹುವಚನಕ್ಕೆ ಯಾವುದೇ ಕಾರಣಕ್ಕೆ ಇವರು ಅರ್ಹರಲ್ಲ. ಇವರು ಈ ಸಮಾಜದ ದರಿದ್ರಗಳು, ಇಂಥವರು ಸಮಾಜದ ಅನಿಷ್ಟಗಳು. ಈಗ ಪ್ರಕರಣದ ವಿಚಾರಕ್ಕೆ ಬರೋಣ. ಏನೇನಾಗಿದ್ದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಒಂದ್ರಲ್ಲಿ ಏನಾಗಿದ್ದು ಅಂದ್ರೆ, ಇದು ದಾವಣಗೆರೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಓರ್ವ PSI ಹೆಸರು ಮಾಳಪ್ಪ ಅಂತ ಹೇಳಿ. ಆತ ರಾಣೆಬೆನ್ನೂರಿನ ಹಂಸಭಾವಿ ಸ್ಟೇಷನ್ ಅಲ್ಲಿ ಇದ್ದ. ಅದಾದ ಬಳಿಕ ಅಲ್ಲೂ ಮಾಡಬಾರ್ದಂತ ಕೆಲಸವನ್ನ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಆತನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಅದಾದ ಬಳಿಕ ಈ ಪೂರ್ವ ವಲಯದ IG ಆಫೀಸ್ನಲ್ಲಿ ಆತ ಕೆಲಸವನ್ನ ಮಾಡ್ತಿದ್ದ. ವೈರ್ಲೆಸ್ ಡ್ಯೂಟಿಯಲ್ಲಿ ಆತ ಇದ್ದ. ಆತನಿಗೆ ಪನಿಷ್ಮೆಂಟ್ ಎನ್ನುವಂತಹ ರೀತಿಯಲ್ಲಿ ಒಂದು ಕೆಲಸವನ್ನ ವಹಿಸಿಕೊಡಲಾಗಿತ್ತು. ಅಂದ್ರೆ ಹಿಂದೆ ಮಾಡಬಾರ್ದಂತ ಕೆಲಸವನ್ನ ಆತ ಮಾಡಿಬಿಟ್ಟಿದ್ದ. ಅಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಿದೆ ಅಂದ್ರೆ, ಇಂಥದ್ದೇನಾದ್ರೂ ಮಾಡಿದಾಗ ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅಂಥದ್ದೊಂದು ಕಾನೂನು ನಮ್ಮಲ್ಲಿ ತರಬೇಕು. ಮೊದಲು ಒಂದು ಸರಿಯಾದಂಥ ಕಾನೂನನ್ನು ತರಬೇಕು. ಒಂದು ಸಣ್ಣ ತಪ್ಪು ಇವರಿಂದ ಆಯ್ತು ಅಂತಾದ್ರೆ, ಸೂಕ್ತ ಸಾಕ್ಷ್ಯಾಧಾರಗಳಿಂದ ಅದು ಪ್ರೂವ್ ಆಯ್ತು ಅಂತಾದ್ರೆ ಅವ್ನು ಕೆಲಸದಿಂದ ಕಿತ್ತೋಗದು ಬಿಡಬೇಕು. ಈ ಸಸ್ಪೆಂಡ್ ಮಾಡೋದು, ಸ್ವಲ್ಪ ದಿನಗಳಾದ ಬಳಿಕ ಮತ್ತೆ ಅವನ ಕೆಲಸಕ್ಕೆ ಸೇರಿಸ್ಕೊಳ್ಳೋದು, ಇಲ್ಲ ಪನಿಷ್ಮೆಂಟು ಅಂತ ಹೇಳಿ ನಾವು ಆ ಸಣ್ಣ ಪುಟ್ಟ ಕೆಲಸ ವಹಿಸ್ತೀವಿ ಅನ್ನೋದು, ಇಂಥದ್ದು ಮಾಡ್ತಾ ಹೋಗ್ಬಿಟ್ರೆ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಸರಿ ಆಗೋದಿಲ್ಲ. ಈ ಮಾಳಪ್ಪ ಚಿಪ್ಪಳಕಟ್ಟಿ ಈತನ ವಿಚಾರಕ್ಕೆ ಬಂದ್ರೆ, ಮೊದಲೇ ಈತನ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ರೆ ಇವತ್ತು ಈತ ಇಂಥ ದರೋಡೆ ಮಾಡುವಂಥ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಓಕೆ, ಈ ಒಬ್ಬನ ಹೆಸರು ಮಾಳಪ್ಪ ಅಂತ ಹೇಳಿ, ಮೂಲತಃ ರಾಣೆಬೆನ್ನೂರನ್ನು ಆತನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಮತ್ತೊಬ್ಬ ಪ್ರವೀಣ್ ಕುಮಾರ್ ಅಂತ ಹೇಳಿ ಆತನನ್ನ ಸಾಗರ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಆದ್ರೆ ಆತ ಇನ್ನೂ ಕೂಡ ಅಲ್ಲಿ ಹೋಗಿರ್ಲಿಲ್ಲ. ಇವರಿಬ್ರು ಕೂಡ ದಾವಣಗೆರೆ ವ್ಯಾಪ್ತಿಯಲ್ಲೇ IG ಆಫೀಸ್ನಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು, ಅಲ್ಲೇ ಸುತ್ತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಏನಾಗಿದೆ, ಅವರು ವಿಶ್ವನಾಥ್ ಅಂತ ಹೇಳಿ ಚಿನ್ನದ ವ್ಯಾಪಾರಿ, ಮೂಲತಃ ಕಾರವಾರದವರು. ಅವರು ದಾವಣಗೆರೆಗೆ ಬಂದು ಈ ಚಿನ್ನದ ವ್ಯಾಪಾರಿಗಳ ಬಳಿ ಗಟ್ಟಿ ಚಿನ್ನವನ್ನ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಅವರು ಅಂದ್ರೆ ಆಭರಣ ರೂಪವನ್ನ ಪಡೆಯದಂತ ಚಿನ್ನವನ್ನ ಅವರು ಸಂಗ್ರಹಿಸಿಕೊಂಡು ಹೋಗ್ತಾರೆ. ಅವರು ಅಕ್ಕಸಾಲಿಗ ಕೆಲಸವನ್ನ ಮಾಡ್ತಿದ್ದಂಥವರು. ಅದಾದ ಬಳಿಕ ತಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಚಿನ್ನಾಭರಣದ ರೂಪವನ್ನ ಕೊಟ್ಟು ಮತ್ತೊಮ್ಮೆ ಬಂದು ಅವರು ಚಿನ್ನದ ಅಂಗಡಿಗಳಿಗೆ ಕೊಡ್ತಾರೆ. ತುಂಬಾ ಜನ ಅಂತಹ ಕೆಲಸವನ್ನ ಮಾಡ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈ PSIಗಳು ಏನು ಮಾಡಿದ್ದಾರೆ ಅಂದ್ರೆ,
ಈ ಅಕ್ಕಸಾಲಿಗ ವಿಶ್ವನಾಥ್ ಆಗಾಗ ಬರೋದು, ಚಿನ್ನ ತಗೊಂಡು ಹೋಗೋದು ಗೊತ್ತಿರುತ್ತಲ್ಲ, ಹೇಗಾದ್ರೂ ಮಾಡಿ ಚಿನ್ನ ಕಿತ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಈ ಅಕ್ಕಸಾಲಿಗ ವಿಶ್ವನಾಥ್ ಹಿಂದೆ ಒಂದು 5 ಜನರನ್ನು ಬಿಟ್ಬಿಟ್ಟಿದ್ದಾರೆ. ಆತ ಒಂದಿಬ್ರು ಚಿನ್ನದ ವ್ಯಾಪಾರಿಗಳೇ ಅಂತೆ. ಆತ ಎಲ್ಲಿ ಹೋಗ್ತಾನೆ, ಯಾವಾಗ ದಾವಣಗೆರೆಗೆ ಬರ್ತಾನೆ, ಯಾರ ಹತ್ರ ಚಿನ್ನ ಸಂಗ್ರಹಿಸ್ತಾನೆ, ಹೈಯೆಸ್ಟ್ ಯಾವಾಗ ಆತನ ಹತ್ರ ಚಿನ್ನ ಸಂಗ್ರಹ ಆಗುತ್ತೆ, ಎಲ್ಲ ಮಾಹಿತಿಯನ್ನು ಕೂಡ ಅವರು ಸಂಗ್ರಹಿಸ್ತಾ ಇರ್ತಾರೆ. ಅವರು ಮಾಹಿತಿಯನ್ನು ಕೊಡ್ತಿರ್ತಾರೆ. ಆ ದರಿದ್ರದವರು ಈ ದರಿದ್ರಗಳಿಗೆ ಮಾಹಿತಿಯನ್ನು ಕೊಡ್ತಿರ್ತಾರೆ. ಅಂತಿಮವಾಗಿ ಏನು ಮಾಡಿದ್ದಾರೆ, ಒಂದು ದಿನ ಹೆಚ್ಚು ಕಡಿಮೆ ಒಂದು 4-5 ದಿನದ ಹಿಂದೆ ಇವ್ರಿಗೆ ಗೊತ್ತಾಗಿದೆ ಇವತ್ತು ಹೈಯೆಸ್ಟ್ ಚಿನ್ನ ಸಂಗ್ರಹ ಆಗಿದೆ ಅಂತ ಹೇಳಿ. ವಿಶ್ವನಾಥ್ ಪಾಪ ಈ ರೀತಿಯ ಗಟ್ಟಿ ಚಿನ್ನವನ್ನು ಸಂಗ್ರಹಿಸಿಕೊಂಡು KSRTC ಬಸ್ ಸ್ಟ್ಯಾಂಡಿಗೆ ಯಾರೋ ಫ್ರೆಂಡ್ ಹತ್ರ ಬೈಕ್ನಲ್ಲಿ ಬಿಡಿಸ್ಕೊಂಡಿದ್ದಾರೆ. ಅದಾದ ಬಳಿಕ KSRTC ಬಸ್ನಲ್ಲಿ ತಮ್ಮ ಊರಿನ ಕಡೆಗೆ ಹೊರಟಿದ್ದಾರೆ. ಇನ್ನೇನು ಬಸ್ ಹತ್ತಿ ಸೀಟ್ನಲ್ಲಿ ಕೂರಬೇಕು ಅನ್ನೋಷ್ಟರಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಂಥ ಈ PSI ಏನು ಮಾಡ್ತಾನೆ, ಈ ವಿಶ್ವನಾಥ್ ಹಿಂದೆ ಹೋಗಿ ನಿಂತ್ಕೊಂಡು ನಿನ್ನನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಅಲ್ಲಿಂದ ದರದರನೆ ಎಳ್ಕೊಂಡು ಹೋಗಿದ್ದಾನೆ. KSRTC ಬಸ್ಸಿಂದ ಕೆಳಗಡೆ ಎಳ್ಕೊಂಡು ಹೋಗಿದ್ದಾನೆ. ಮತ್ತೊಬ್ಬ PSI ಕೂಡ ಆತನ ಜೊತೆಗೆ ಬಂದಿದ್ದಾನೆ. ಇಬ್ರು ಹೇಳಿದ್ದಾರೆ, ನೀನು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ದೀಯಾ, ನಮಗೆ ಸರಿಯಾದಂಥ ಮಾಹಿತಿ ಬಂದಿದೆ, ನೀನು ಗೋವಾಗೆ ತಗೊಂಡು ಹೋಗ್ತಿದ್ಯಾ, ಶ್ರೀಲಂಕಾಗೆ ತಗೊಂಡು ಹೋಗ್ತಾ ಇದೆಯಾ, ನಿನ್ನ ಹತ್ರ ಈಗ ನಾವು ಚೆಕ್ ಮಾಡಿದ್ರೆ ಚಿನ್ನ ಇದೆ, ಇದು ಕನ್ಫರ್ಮ್, ನಮಗೆ ಗೊತ್ತು, ಹಾಗೆ ಹೀಗೆ ಅಂತ ಹೆದರಿಸಿದ್ದಾರೆ. ಆಗ ವಿಶ್ವನಾಥ್ ಕೇಳಿದ್ದಾರೆ, ನೀವು ಪೊಲೀಸರಂತಕ್ಕೆ ಏನು ಗ್ಯಾರಂಟಿ ಅಂತ. ಇಬ್ರು ಕೂಡ ID ಕಾರ್ಡ್ ತೋರಿಸಿದ್ದಾರೆ. ಆಗ ಕನ್ಫರ್ಮ್ ಆಗಿದೆ ಇವರು ಪೊಲೀಸರು ಅಂತ ಹೇಳಿ. ವಿಶ್ವನಾಥ್ ಆಗಿ ಹೇಳಿದ್ದಾರೆ, ಈ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ನಾನು ಯಾವುದಕ್ಕೂ ಕೂಡ ಹಂಚ್ಕೊಳ್ಳೋದಿಲ್ಲ, ಓಕೆ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ಧೈರ್ಯವಾಗಿ ಹೇಳಿದ್ದಾರೆ. ಇವರಿಬ್ರು ಮೊದಲು ಏನು ಪ್ಲಾನ್ ಮಾಡಿದ್ರು, ಬೇರೆ ಯಾರಾದ್ರೂ ಕರ್ಕೊಂಡು ಹೋಗಬೇಕು ಅಂತ. ಯಾವಾಗ ವಿಶ್ವನಾಥ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂದ್ರು, ಇವರಿಬ್ರು ಏನು ಮಾಡಿದ್ದಾರೆ, ಪೊಲೀಸ್ ಜೀಪ್ನಲ್ಲೇ ಸೀದಾ KTJ ನಗರ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಹೇಗೋ ರೌಂಡ್ಸ್ ಹೊಡಿಸಿ ಸೀದಾ ಮುಂದೆ ಇನ್ನೊಂದೆಲ್ಲ ಕರ್ಕೊಂಡು ಹೋಗಿ ವಿಶ್ವನಾಥ್ ಕಪಾಳಕ್ಕೆಲ್ಲ ಬಾರಿಸಿ ಹೆದರ್ಸಿ ಬೆದರ್ಸಿ, ನಿನ್ನ ಮೇಲೆ ಆ ಕೇಸ್ ಹಾಕ್ತೀವಿ, ಈ ಕೇಸ್ ಹಾಕ್ತೀವಿ, ನೀನು ಸ್ಮಗ್ಲಿಂಗ್ ಮಾಡ್ತಿದ್ಯಾ, ಇಲ್ಲಿಗಲ್ ಬಿಸ್ನೆಸ್ಸು, ನೀನು ಎಷ್ಟು ದಿನ ಹೊರಗೆ ಬರೋಕ್ಕಾಗಲ್ಲ, ಎಷ್ಟು ದಿನ ಹೊರಗಡೆ ಬರೋಕ್ಕಾಗಲ್ಲ ಅಂತ ಸರಿಯಾಗಿ ಹೆದರ್ಸಿದ್ದಾರೆ. ಹೆದರ್ಸಿ 76 ಗ್ರಾಮ್ ಚಿನ್ನವನ್ನ ಕಿತ್ಕೊಂಡಿದ್ದಾರೆ. 76 ಗ್ರಾಮ್ ಚಿನ್ನಕ್ಕೆ ಎಷ್ಟಾಯಿತು ಅನ್ನೋದು ನೀವು ಯೋಚನೆ ಮಾಡಿ. ಅದಾದ ಬಳಿಕ ಹೆದರ್ಸಿ ವಿಶ್ವನಾಥ್ನ ಕಳಿಸ್ಕೊಟ್ಟಿದ್ದಾರೆ. ಈ PSIಗಳ ಲೆಕ್ಕಾಚಾರ ಏನಾಗಿತ್ತು ಅಂದ್ರೆ, ಹಿಂದೆನೂ ಕೂಡ ಇಂಥದ್ದೇ ಕೆಲಸವನ್ನ ಮಾಡಿದಂಥವ್ರು PSIಗಳು. ಹಿಂದೆ ದೊಡ್ಡ ಮಟ್ಟಿಗೆ ಇವ್ರು ಸಿಕ್ಕಾಕೊಂಡಿರ್ಲಿಲ್ಲ. ಯಾಕಂದ್ರೆ ಯಾರ ಹತ್ರ ಇವರು ಈ ರೀತಿ ದರೋಡೆ ಮಾಡ್ತಾ ಇದ್ರು, ಅವ್ರು ಯಾರು ಕೂಡ ದೂರು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ, ಅಥವಾ ದೂರು ಕೊಡೋದಕ್ಕೆ ಸ್ವಲ್ಪ ಹಂಚ್ಕೊಳ್ತಾ ಇದ್ರು. ಇಲ್ಲೂ ಇವರು ಏನು ಲೆಕ್ಕ ಹಾಕ್ಯಾರೆ, ನಾವು ಹೆದರ್ಸಿದ ರೀತಿಗೆ ವಿಶ್ವನಾಥ್ ಹೆದರ್ಕೊಂಡು ಬಿಟ್ಟ, ಈತ ದೂರು ಕೊಡಕ್ಕೆ ಹೋಗಲ್ಲ, ಇನ್ನೇನು ಮಾಡಕ್ಕೆ ಹೋಗಲ್ಲ, ಆತನಿಗೆ ಭಯ ಇದೆ, ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಅಂತ ಅರೆಸ್ಟ್ ಮಾಡಿಬಿಡ್ಬೋದು ಹಾಗೆ ಹೀಗೆ ಅಂತ ಹೇಳಿ. ವಿಶ್ವನಾಥ್ ಅದಕ್ಕೆ ಹೆದರ್ಕೊಂಡಿಲ್ಲ. ಅವ್ರು ಹೋಗಿದ್ದಾರೆ, ತಮ್ಮ ಫ್ಯಾಮಿಲಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅದಾದ ಬಳಿಕ ಸೀದಾ ಅದೇ KTJ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಲ್ಲಿ ದೂರು ಕೊಟ್ಟಿದ್ದಾರೆ, ನನ್ನ ಚಿನ್ನವನ್ನು ದರೋಡೆ ಮಾಡಿದ್ದಾರೆ ಅಂತ ಹೇಳಿ. ದಾವಣಗೆರೆ SP ಆಗಿರುವಂಥ ಉಮಾ ಪ್ರಶಾಂತ್ ಅವರು ಈ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಮರ್ಯಾದೆ ಹರಾಜಾಗುವಂಥ ಕೇಸ್, ಅವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರವಿಕಾಂತೇಗೌಡರು ಅಲ್ಲಿ IG, ಅವರು ಕೂಡ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದಾಗ ಸೂಕ್ತ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇಬ್ಬರು PSIಗಳು ಹಾಗೆ ಇನ್ನು 5 ಜನ, ಒಟ್ಟಾರೆಯಾಗಿ 7 ಮಂದಿ ಸಿಕ್ಕಾಕೊಳ್ತಾರೆ. ಪೊಲೀಸ್ ಇಲಾಖೆಗೆ ಶಾಕ್ ಆಗಿದ್ದೇನಪ್ಪ ಅಂದ್ರೆ, ಇಬ್ರು ಪೊಲೀಸರೇ ಹೆಂಗೆ ಮಾಡಿಬಿಟ್ರಲ್ಲ ಅಂತ. ಅದು ಕೂಡ ಇಬ್ರು PSIಗಳು. ಏನು ಅನ್ಬೇಕ್ರಿ ಇವರಿಗೆಲ್ಲ. ಈಗ ಒಬ್ಬನನ್ನು ವಜಾಗೊಳಿಸಿದ್ದಾರೆ, ಇನ್ನೊಬ್ಬನ ಸಸ್ಪೆಂಡ್ ಮಾಡಿದ್ದಾರೆ. ಇಬ್ಬರನ್ನು ವಜಾಗೊಳಿಸಬೇಕಿತ್ತು, ಇನ್ನೊಬ್ಬನ ಸಸ್ಪೆಂಡ್ ಮಾಡಿದಾರಲ್ಲ, ಆತ ಸ್ವಲ್ಪ ದಿನಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಬಂದು ಸೇರ್ಕೊಳ್ತಾನೆ, ಮತ್ತೆ ಮಾಡೋದು ಇದೇ ಕೆಲಸ. ಒಂದು ಸತಿ ರುಚಿ ಸಿಕ್ತು ಅಂದ್ರೆ ಇವ್ರು ಅದೇ ಕೆಲಸವನ್ನ ಮಾಡೋದು. ಯಾವ ಕಾರಣಕ್ಕೆ ಇವ್ರು ಬದಲಾಗಲ್ಲ. ಬರೆದಿಟ್ಕೊಳ್ಳಿ, ಪ್ರವೀಣ್ ಕುಮಾರ್ ಅಂತ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನೊಂದು ಯಾವುದೋ ಕೇಸಲ್ಲ ಅಂತೂ ಸಿಕ್ಕಾಕೊಂಡಿರ್ತಾನೆ. ಎಂತೆಂಥ ದರಿದ್ರದವ್ರು ಪೊಲೀಸ್ ಇಲಾಖೆ ಒಳಗಡೆ ಇದ್ದಾರೆ ಅಂತ. ಹೀಗಾದಾಗ ಪೊಲೀಸ್ ಇಲಾಖೆ ನಂಬೋದು ಹೇಗೆ ಹೇಳಿ. ಮೊನ್ನೆ ATM ದರೋಡೆ ಆಯಿತು, ಅದರ ಮಾಸ್ಟರ್ ಮೈಂಡ್ ಯಾರು ಅಂತ ನೋಡಿದಾಗ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ. ಅಲ್ಲಿ ನೋಡಿದ್ರೆ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ. ಅಲ್ಲೂ ಪೊಲೀಸರಿಗೆ ಶಾಕು, ಪೊಲೀಸರು ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ. ಅದಾದ ಬಳಿಕ ಅದ್ರ ಹಿಂದಿನ ದಿನ ಇನ್ನೊಂದು ದರೋಡೆ ಆಗಿದೆ. ಈ ಕಾಲ್ ಸೆಂಟ್ರಿಗೆ ಹೋಗುವಂಥ 4 ಜನ ಎಂಪ್ಲಾಯೀಸನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. 18 ಲಕ್ಷಕ್ಕೋ 20 ಲಕ್ಷಕ್ಕೋ ಡಿಮ್ಯಾಂಡ್ ಮಾಡಿ ಕಿತ್ಕೊಂಡಿದ್ರು. ಅದರಲ್ಲಿ ಯಾರು ನೋಡಿದ್ದಾರೆ, ಅಲ್ಲಿ ಕೋಲಾರ ಮೂಲದ ಚಲಪತಿ ಎನ್ನುವಂಥ ಕಾನ್ಸ್ಟೇಬಲ್ ಅದರಲ್ಲಿ ಆ ಕೇಸಲ್ಲಿ ಇದ್ದಾನೆ. ಇವತ್ತು ನಿನ್ನೆ ಯಾವುದೊಂದು ಸುದ್ದಿ ನೋಡಿದೆ, ನಿನ್ನೆ ಯಾರೋ ಒಂದಿಬ್ರು ಪೊಲೀಸರು ಇಂಥದ್ದೇ ಪ್ರಕರಣದಲ್ಲಿ ಭಾಗಿಯಾಗಿತ್ತು. ಅದಕ್ಕೂ ಮುನ್ನ ಬೆಂಗಳೂರು ವ್ಯಾಪ್ತಿಯಲ್ಲಿ ಗಮನಿಸಿದ್ರಿ, ಗಾಂಜಾ ವ್ಯಾಪಾರಿಗಳಿಗೆ ರಕ್ಷಣೆ ಕೊಟ್ಟಂತ ಹಿನ್ನೆಲೆಯಲ್ಲಿ 11 ಪೊಲೀಸರನ್ನು ಒಟ್ಟೊಟ್ಟಿಗೆ ಸಸ್ಪೆಂಡ್ ಮಾಡಿದ್ರು. ಅದಾದ ಬಳಿಕ ಇನ್ನೊಂದು 5 ಜನ ಲಂಚ ತಗೊಂಡ್ರು ಅಂತ ಹೇಳಿ ಉದ್ಯಮಿನ ಕರ್ಕೊಂಡು ಬಂದು ಹೆದರಿಸಿ ಲಂಚ ಕಿತ್ಕೊಂಡ್ರು ಅಂತ ಹೇಳಿ ಇನ್ನು 5 ಜನರು ಸಸ್ಪೆಂಡ್ ಮಾಡಿದ್ರು. ಒಟ್ಟಾರೆಯಾಗಿ ಒಂದು ವಾರಗಳ ಅಂತರದಲ್ಲಿ 16 ಜನರನ್ನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಸ್ಪೆಂಡ್ ಮಾಡಿದ್ರು. ಹೀಗೆ ಆಗ್ತಾ ಹೋಗ್ಬಿಟ್ರೆ ಏನು ಕತೆ. ನಿನ್ನೆ ಯಾವುದೊಂದು ರಿಪೋರ್ಟ್ ನೋಡ್ತಾ ಇದ್ದೆ, ಕೆಲವೇ ದಿನಗಳ ಅಂತರದಲ್ಲಿ 124 ಪೊಲೀಸರು ಇಡೀ ರಾಜ್ಯಾದ್ಯಂತ ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆನ ಕ್ಲೀನ್ ಮಾಡಿಲ್ಲ ಅಂತ ಆಗಿಬಿಟ್ರೆ ಜನ ಈಗಲೇ ಆಕ್ರೋಶಗೊಂಡಿದ್ದಾರೆ. ಮುಂದೆ ಹೋಗ್ತಾ ಜನರ ಸಿಟ್ಟು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಮಾಡಿದ್ರೆ ಯಾರೀ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡ್ತಾರೆ? ಅದು ದೂರು ಕೊಡೋ ಮನಸ್ಸು ಹೆಂಗೆ ಬರುತ್ತೆ? ತುಂಬ ಕೇಸ್ಗಳಲ್ಲಿ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ದೂರು ಕೊಟ್ಟಿಲ್ವಾ, ದೂರು ಕೊಡೋಕೆ ಅಷ್ಟು ದಿನ ಲೇಟ್ ಯಾಕೆ ಮಾಡಿದ್ರಿ, ಇಷ್ಟು ದಿನ ಲೇಟ್ ಯಾಕೆ ಮಾಡಿದ್ರಿ ಅಂತ ಹೇಳಿ. ದೂರು ಕೊಡೋಕೆ ಹೋದಾಗ ಅವ್ರನ್ನೇ ಅವಮಾನಿಸಿ ಕಳಿಸೋದು, ಅವ್ರನ್ನೇ ನಿಂದಿಸಿ ಕಳಿಸೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು. ತುಂಬ ಜನರಿಗೆ ಎಂತೆಂಥ ಅನುಭವ ಆಗುತ್ತೆ ಅಂದರೆ, ಮಗಳು ಕಾಣೆ ಆಗಿದ್ದಾಳಂತ ದೂರು ಕೊಟ್ಬಿಟ್ರೆ ತುಂಬ ಸ್ಟೇಷನ್ಗಳಲ್ಲಿ ಯಾರ ಜೊತೆ ಓಡಾಗಿರಬೇಕು,
ಈ ರೀತಿ ಅಸಡ್ಡೆ ಮಾತುಗಳು, ಬೇಜವಾಬ್ದಾರಿತನದ ಮಾತುಗಳು, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇಡೀ ಪೊಲೀಸ್ ಇಲಾಖೆ ಹೀಗಿಲ್ಲ, ಇಡೀ ಪೊಲೀಸ್ ಇಲಾಖೆ ಕಳಂಕಿತರು ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಅದ್ಭುತವಾದಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ಇಂತಹ ಭ್ರಷ್ಟರಿಂದಾಗಿ, ಇಂತಹ ಸುಳ್ಳು ಕಳ್ಳರಿಂದಾಗಿ ಇವತ್ತು ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವಂತ ಪರಿಸ್ಥಿತಿ. ಉಳಿದಂಥ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಜನರ ಎದುರುಗಡೆ ವಿಲನ್ಗಳಾಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ ಇಂಥ ಕಳ್ಳರಿಂದಾಗಿ. ಹೀಗಾಗಿ ಮೊದಲು ಪೊಲೀಸ್ ಇಲಾಖೆಯನ್ನು ಶುದ್ಧಗೊಳಿಸಬೇಕು. ಅದೆಲ್ಲಕ್ಕಿಂತಲೂ ಮೊದಲು ಶುದ್ಧೀಕರಣ ಆಗಬೇಕಾಗಿದ್ದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ಸಂದರ್ಭದಲ್ಲಿ. ಎಡವಟ್ಟಾಗ್ತಿರೋದಲ್ಲೇ, ನಮ್ಮಲ್ಲಿ ಎಲ್ಲ ಕಡೆ ಲಂಚ ಬಾಕತನ, ಎಲ್ಲ ಕಡೆ ಭ್ರಷ್ಟಾಚಾರ. ನಾವು ಮಾಧ್ಯಮದವರು ಇದನ್ನು ಪ್ರಶ್ನೆ ಮಾಡೋದಿಲ್ಲ. ನಮಗೇನು ರಾತ್ರಿ ಹಗಲು ಜಾತಿ ಧರ್ಮ ರಾಜಕಾರಣದಲ್ಲಿ ಜಟಾಪಟಿ, ರಾಜಕಾರಣದಲ್ಲಿ ಸಂಘರ್ಷ, ಇವತ್ತು ಹಂಗೆ ಹೇಳಿಕೆ ಕೊಟ್ಟ, ಮತ್ತೊಬ್ರು ಅದಕ್ಕೆ ಹಿಂಗೆ ತಿರುಗೇಟ್ ಕೊಟ್ಟರು, ಅವರು ಕೌಂಟರು, ಇವ್ರದ್ದು ಪಂಟರು, ಬರೀ ಇಂಥ ಸುದ್ದಿಗಳಲ್ಲಿ ನಾವೆಲ್ಲರೂ ಕೂಡ ಮುಳುಗಿ ಹೋಗ್ಬಿಟ್ಟಿದ್ದೇವೆ. ಹೀಗಾಗಿ ಇವರು ಯಾರಿಗೂ ಯಾರ ಬಗ್ಗೆಯೂ ಕೂಡ ಭಯ ಇಲ್ಲ. ಇರುವಂಥ ಲೋಕಾಯುಕ್ತ ಸಂಸ್ಥೆ, ಆ ಲೋಕಾಯುಕ್ತದಲ್ಲೂ ಕೂಡ ಒಂದಷ್ಟು ಭ್ರಷ್ಟರು, ಇತ್ತೀಚೆಗೆ ಒಂದಷ್ಟು ಪ್ರಕರಣಗಳು ನೋಡಿದ್ದೇವೆ. ಹೀಗಾಗಿ ಯಾರ ಬಗ್ಗೆ ಭಯ ಪಡ್ತಾರೆ ಹೇಳಿ? ಆಡಿದ್ದೆ ಆಟ, ಏನು ಬೇಕಾದ್ರೂ ಮಾಡಬಹುದು ಅಂತ. ನಾನು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಿಲ್ಲ. ಏನು ಎಡವಟ್ಟಾಗುತ್ತೆ ಅಂದರೆ, ತುಂಬಾ ಜನ ಪೊಲೀಸ್ ಇಲಾಖೆಗೆ ಲಂಚ ಕೊಟ್ಟೆ ಒಳಗಡೆ ಬಂದು ಬಿಡ್ತಾರೆ. ಲಂಚ ಕೊಟ್ಟು ಒಳಗಡೆ ಬಂದಂತವ್ನು ಏನು ಮಾಡ್ತಾನೆ? ಆತ ಪ್ರಾಮಾಣಿಕವಾಗಿರೋದಕ್ಕೆ ಸಾಧ್ಯವ? ಇಲ್ಲ. ಆತ ಮತ್ತೆ ಇಲ್ಲಿ ದುಡಿಮೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಲಂಚ ಕೊಟ್ಟಿದ್ರೆ ನಾನು ವಾಪಸ್ ತೆಗಿಬೇಕು ಅಂತ ಹೇಳಿ. ಮತ್ತೆ ಈ ಲಂಚ ಕೊಟ್ಟು ಒಳಗಡೆ ಬರುವಂಥವ್ರು ಬಹುತೇಕರು ಕಳ್ಳರು, ಸುಳ್ಳರು, ಭ್ರಷ್ಟರಾಗಿರ್ತಾರೆ. ಇನ್ನು ಒಳ್ಳೊಳ್ಳೆ ಪೊಲೀಸರನ್ನು ನಾವು ನೋಡೋದಕ್ಕೆ ಹೇಗೆ ಸಾಧ್ಯ? ಇದು ಪೊಲೀಸ್ ಇಲಾಖೆಯಲ್ಲಿ ಆಗ್ತಿರುವಂಥ ಸಮಸ್ಯೆ. ಇದರಲ್ಲಿ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಇದಿಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ನಿಮ್ಗೆ ಏನು ಅನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.